V1 ಟಿವಿಯಲ್ಲಿ ಜಾಹೀರಾತುಗಳನ್ನು ನೀಡುವುದಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 9886755782. ಹಾರ್ಮೋನಿಯಂ ನುಡಿಸುವುದರ ಮೂಲಕ ಈ ಕಾರ್ಯಕ್ರಮದ ಆಗಮಿಸತಕ್ಕಂಥ ಸುದ್ದಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಉದ್ಘಾಟನೆ 5 ನಿಮಿಷ ಇರುತ್ತೆ. ಮತ್ತೆ ಸಂದರ್ಭ ಬಂದಾಗ ನಿಮಗೆ ಅಂತ ಹಲವಾರು ಸವಲತ್ತುಗಳನ್ನ ಸ್ವಾಗತಿಸಿರ್ತಕ್ಕಂಥ ಉದ್ಘಾಟನೆಯನ್ನು ಜಾನಪದ ಮೇಳ ನಶಿಸಿ ಹೋಗ್ತಕ್ಕಂಥ ಅಳಿಸಿ ಹೋಗ್ತಕ್ಕಂಥ ಕ್ಷೀಣಿಸಿ ಹೋಗ್ತಕ್ಕಂಥ ಕಣ್ಮದಿ ಆಗ್ತಕ್ಕಂಥ ಕಲೆಗಳನ್ನ ನಾವು ಉಳಿಸಿ ಬೆಳೆಸಬೇಕಾದಂತ ಸಂದರ್ಭ ಬಂದಿದೆ. ಎಲ್ಲ ಕಲೆಗಳ ತಾಯಿ ಬೇರು ಜಾನಪದ ಕಲೆ. ಜಾನಪದ, ಜನಪದ, ಜನರ ಪದ. ನಮ್ಮ ಗ್ರಾಮೀಣ ರೈತರು, ನಮ್ಮ ಗ್ರಾಮೀಣ ಬಂಧುಗಳು ತಮ್ಮ ಬದುಕಿನ ಬಿಡುವಿನ ವೇಳೆಯಲ್ಲಿ ಆಯಾಸವನ್ನು ಕಳೆಯುವುದಕ್ಕೆ ಪದಗಳನ್ನು ಕಟ್ಟಿ ಹಾಡಿದ ಪದವೇ ಜಾನಪದವಾಗಿ ಬಾಯಿಂದ ಬಾಯಿಗೆ, ಬೀದಿಯಿಂದ ಬೀದಿಗೆ, ಊರಿಂದ ಊರಿಗೆ, ನಾಡಿಂದ ನಾಡಿಗೆ, ಈ ನಾಡಿನಾದ್ಯಂತ ಜಾನಪದ ಪದಗಳು, ಜಾನಪದ ಗೀತೆಗಳು ಈ ನಾಡಿನಾದ್ಯಂತ ತುಂಬಿ ತುಳುಕಿವೆ. ಜಾನಪದ ಕಲೆ ಈ ನಾಡಿನ ಸಾಂಸ್ಕೃತಿಕ ಒಂದು ಮಹತ್ವವಾದಂತ ಸಂಕೇತ. ಜಾನಪದ ಕಲಾವಿದರು, ಜಾನಪದ ಕಲೆ ಈ ನಾಡಿನ ಸಾಂಸ್ಕೃತಿಕ ಸಂಪತ್ತು. ಜಾನಪದ ಕಲಾವಿದರು ಈ ನಾಡಿನ ಸಾಂಸ್ಕೃತಿಕ ಪ್ರತಿನಿಧಿಗಳು. ನಮ್ಮ ಬದುಕಿನ ಸರ್ವವ್ಯಾಪಿಯಾಗಿ ಜಾನಪದ ಕಲೆ ನಮ್ಮಲ್ಲಿ ಮೇಳೈಸಿದೆ. ನಮ್ಮ ಜೀವನದುದ್ದಕ್ಕೂ ಜಾನಪದ ಕಲೆ ಹಾಸುಹೊಕ್ಕಾಗಿದೆ. ಹಿಂದೆ ಗ್ರಾಮೀಣ ಪ್ರದೇಶಗಳ ಕಲೆಗಳು ಅನೇಕ ರೀತಿಯ ಸಮಾರಂಭಗಳಲ್ಲಿ ವಿಜೃಂಭಿಸತಕ್ಕಂಥ ಸಂದರ್ಭ ನಾವು ನೋಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜಾನಪದ ಕಲೆಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇವೆ ಅಂತಕ್ಕಂಥ ಒಂದು ಆತಂಕದ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಸರ್ಕಾರ ಕೇವಲ ಮಾಸಾಸನ ಕೊಟ್ಟರೆ ಸಾಕು, ಇಂಥ ಜಾನಪದ ಕಲೆಗಳನ್ನು ಉಳಿಸ್ತಕ್ಕಂಥ, ಜಾನಪದ ಸಂಪತ್ತನ್ನು ಸಂರಕ್ಷಿಸತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಇವತ್ತು ಈ ಜಾನಪದ ಕಲಾವಿದರಿಗೆ ಅವಕಾಶಗಳು ಕೊರತೆ. ರಾಜ್ಯ ಸರ್ಕಾರದ ಎಲ್ಲ ಸಮಾರಂಭಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಜಾನಪದ ಕಲಾವಿದರಿಗೆ ಹೆಚ್ಚು ಅವಕಾಶವನ್ನು ಕೊಡಬೇಕು. ಅವರು ಕೆಲವು ಸಂದರ್ಭಗಳಲ್ಲಿ ಮೆರವಣಿಗೆಗಳು ಉಪಯೋಗಿಸಿಕೊಂಡು ಕೈ ಬಿಡ್ತಕ್ಕಂಥ ಇವತ್ತು ಜಾನಪದ ಕಲಾವಿದರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಊಟಕ್ಕೆ ಬೇಕಾದ ಉಪ್ಪಿನಕಾಯಿ ಮತ್ತು ಅಡಿಗೆ ಬೇಕಾದಂತ ಕರಿಬೇವು ರೀತಿಯಲ್ಲಿ ಉಪಯೋಗವಾಗ್ತಾ ಇದೆ. ಅವರ ಪರಿಸ್ಥಿತಿ ಏನಾಗಿದೆ, ಅವರ ನೋವುಗಳು, ಅವರ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಯಾವುದೇ ಒಂದು ಸರ್ಕಾರ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಇವತ್ತು ದಾವಣಗೆರೆಯಲ್ಲಿ ನಮ್ಮ ಸ್ಫೂರ್ತಿ ಸೇವಾ ಸಂಘದ ಅಧ್ಯಕ್ಷ ರಾಜಣ್ಣ ಏನು ಸಮಾಜದಿಂದ ವಂಚಿತರಾಗಿದ್ದಾರೆ, ಕಲೆಗಳ ಪ್ರದರ್ಶನದ ವಂಚಿತರಾಗಿದ್ದಾರೆ, ಅವಕಾಶ ಸಿಕ್ಕರೆ ತೆರೆ ಮೇಲೆ ಇರ್ತಕ್ಕಂಥ ಕಲಾವಿದರನ್ನ ಕರೆದುಕೊಂಡು ಬಂದು ಅವರಿಗೆ ಅವಕಾಶ ಕೊಟ್ಟು ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಸ್ಫೂರ್ತಿ ಸೇವಾ ಸಂಘ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬಂದಿದೆ. ಕಲಾವಿದರ ಬೇಡಿಕೆಗೆ, ಕಲಾವಿದರ ನೋವುಗಳಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಸರ್ಕಾರ ಕೇವಲ ಮಾಸಾತಿಂದ ಕಲಾವಿದರ ಬದುಕು ಹಸನಾಗೋದಿಲ್ಲ, ಉದ್ಧಾರ ಆಗೋದಿಲ್ಲ. ಅವರ ಕಲೆಗೆ, ಅವರ ಪ್ರತಿಭೆಗೆ ಅವಕಾಶ ಕೊಟ್ಟಾಗ ಮಾತ್ರ ಈ ಕಲೆ ಉಳಿದು ಬೆಳೆಯೋದಕ್ಕೆ ಸಾಧ್ಯ. ಈ ಕಲೆಯನ್ನು ಉಳಿಸತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಬೇಕು. ಜಾನಪದ ಕಲೆಗಳು ಏನು ಗ್ರಾಮೀಣ ಕಲೆಗಳಿಂದ ನಮ್ಮ ಮಣ್ಣಿನ ಸೊಗಡನ್ನ, ನಮ್ಮ ಬದುಕನ್ನ ರೂಪಿಸುವಂತಹ ಮೌಲ್ಯಗಳನ್ನು ತಂದುಕೊಡುವಂತಹ ಈ ಕಲೆಗಳು ಏನದವು, ಈ ಕಲೆಗಳನ್ನು ಉಳಿಸಿ ಬೆಳೆಸತಕ್ಕಂಥ ರೀತಿಯಲ್ಲಿ ದಾಖಲೀಕರಣಗೊಳಿಸುವಂತಹ, ಅದನ್ನು ಪರಿಷ್ಕರಣಗೊಳಿಸಿ ಮುಂದಿನ ಪೀಳಿಗೆ ಆ ಕಲೆಯನ್ನ ಅನುಸರಿಸುವ, ಅನುಷ್ಠಾನಗೊಳಿಸತಕ್ಕಂಥ ರೀತಿಯಲ್ಲಿ ನಮ್ಮ ಕಲಾವಿದರನ್ನ ಕೊಂಡೊಯ್ಯತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ, ಸಂಘ ಸಂಸ್ಥೆಗಳು
ರಂಗಾಸಕ್ತರು, ರಂಗ ಪೋಷಕರು ಇವೆಲ್ಲ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಇಲ್ಲದೆ ಹೋದ್ರೆ ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ಸಂದರ್ಭಗಳಲ್ಲಿ ನಮ್ಮಲ್ಲಿ ಏನು ಜಾನಪದ ಕಲೆಗಳು ಅಳಿದು ಹೋಗ್ತವೆ. ಮುಂದಿನ ಸಂದರ್ಭದಲ್ಲಿ ನಾವು ಕೇವಲ ಚಿತ್ರಗಳಲ್ಲಿ ಜಾನಪದ ಕಲೆಗಳನ್ನು ನೋಡ್ತಕ್ಕಂಥ ಸಂದರ್ಭ ಬರ್ಬೋದು. ಆದ್ರಿಂದ ಆ ಕಲೆ ಉಳಿಬೇಕು ಅಂದ್ರೆ ಈಗಿನ ಪೀಳಿಗೆಗೆ ಅದು ತರಬೇತಿ ಕೊಟ್ಟು ಬೆಳೆಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು. ಜಾನಪದ ಅಕಾಡೆಮಿ ಈ ರೀತಿಯಲ್ಲಿ ಎಲ್ಲೆಲ್ಲಿ ಜಾನಪದ ಕಲೆಗಳು ಇವ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿವಿಧ ಸ್ವರೂಪಗಳಲ್ಲಿ ಜಾನಪದ ಕಲೆಗಳು ಹರಡಿಕೊಂಡಿವೆ. ಮೈಸೂರು, ಮಂಡ್ಯ, ಹಾಸನದಲ್ಲಿ ಒಂದು ರೀತಿ ಆದರೆ ಉತ್ತರ ಕರ್ನಾಟಕದ ಒಂದು ಕಡೆ ಮತ್ತು ಮಧ್ಯ ಕರ್ನಾಟಕ ಈಗ ಅನೇಕ ಭಾಗಗಳಲ್ಲಿ ವಿವಿಧ ರೀತಿಯ ಜಾನಪದ ಕಲೆಗಳು ಅರಳುತ್ತಾ ಇವೆ. ಆ ಅರಳುವಂತ ಕಲೆಗಳನ್ನ ಉಳಿಸಿ ಅದನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೋಗದೆ ಹೋದ್ರೆ ನಮ್ಮ ಬದುಕನ್ನು ನಾವು ಕಳೆದುಕೊಂಡಂತೆ. ನಮ್ಮ ಬದುಕು ಅಂದ್ರೆ ಸಾಂಸ್ಕೃತಿಕ ಸಂಪತ್ತು. ನಮ್ಮ ಬದುಕಿಗೆ ಮೌಲ್ಯ ಕೊಡತಕ್ಕಂಥ, ನಮ್ಮ ಬದುಕನ್ನ ಒಂದು ಉಜ್ವಲಗೊಳಿಸ್ತಕ್ಕಂಥ ಶಕ್ತಿ ಜಾನಪದ ಕಲೆಯಲ್ಲಿದೆ. ಅಂತ ಕಲೆಯನ್ನು ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡಬೇಕು. ಆ ನಿಟ್ಟಿನಲ್ಲಿ, ಆ ದಾರಿಯಲ್ಲಿ ನಮ್ಮ ಸ್ಫೂರ್ತಿ ಸೇವಾಸದ ಅಧ್ಯಕ್ಷರು ಹೋಗ್ತಾ ಇದ್ದಾರೆ. ಇದುವರೆಗೂ ಕೆಲವು ದಾವಣಗೆರೆ ಜಿಲ್ಲೆ ಕಲಾವಿದರನ್ನ ಎಲ್ಲ ತಾಲೂಕು ಮಟ್ಟದಲ್ಲಿ ಗುರುತಿಸಿ ಅವಕಾಶ ಕೊಡೋದ್ರ ಮೂಲಕ ರಾಜ್ಯ ಸರ್ಕಾರದ ಅಕಾಡೆಮಿಗಳಲ್ಲಿ ಇವತ್ತು ಅಕಾಡೆಮಿ ಪ್ರಶಸ್ತಿಗಳು ನಿಮಗೆಲ್ಲ ಗೊತ್ತು. ಶಿಫಾರಸು ಮತ್ತು ಹಣ ಇಲ್ಲದೆ ಪ್ರಶಸ್ತಿ ಬಹಳ ಕಷ್ಟ ಸಂದರ್ಭ. ಅಂಥದ್ರಲ್ಲಿ ನಮ್ಮ ಸ್ಫೂರ್ತಿ ಸಂಘದ ಅಧ್ಯಕ್ಷರು ಅಕಾಡೆಮಿ ಅಧ್ಯಕ್ಷರೊಂದಿಗೆ ಪೈಪೋಟಿ ನಡೆಸಿ ಇಂಥ ಗ್ರಾಮೀಣ ಪ್ರತಿಭೆಗಳಿಗೆ ಯಾಕೆ ಅವಕಾಶ ಕೊಡೋದಿಲ್ಲ ಅಂತ ಅವ್ರ ಜೊತೆಗೆ ಪೈಪೋಟಿ ಮಾಡಿ ಈಗಾಗಲೇ ಅನೇಕ ದಾವಣಗೆರೆ ಜಿಲ್ಲೆಯ ಅನೇಕ ಕಲಾವಿದರಿಗೆ ಪ್ರಶಸ್ತಿ ಕೊಡ್ತಕ್ಕಂಥ ಚರಿತ್ರೆ ಏನಾಗುತ್ತೆ ಅದನ್ನು NS ರಾಜೇಂದ್ರ ಸ್ಫೂರ್ತಿ ಸೇವಾಸಕ್ಕಂಥ ಗೌರವ ಆ ಸಂಘಟನೆ ಮಾಡ್ತಾ ಇದ್ದಾರೆ. ಸ್ಥಳೀಯವಾಗಿ ನಗರ ಮಟ್ಟದ ಕಲಾವಿದರನ್ನು ಎಲ್ಲರೂ ಗುರುತಿಸ್ತಾರೆ, ಆದ್ರೆ ಗ್ರಾಮೀಣ ಕಲಾವಿದರನ್ನು ಯಾರು ಗುರುತಿಸಬೇಕು ಅಂತ ಮಹತ್ವ ಕಾರ್ಯವನ್ನು ರಾಜಣ್ಣವರು ನಿರಂತರವಾಗಿ 32 ವರ್ಷಗಳಿಂದ ಮಾಡ್ಕೊಂಡಿದ್ದಾರೆ. ನಿಜಕ್ಕೂ ನಾವೆಲ್ಲ ಹೆಮ್ಮೆ ಪಡಬೇಕಾದಂತ ಸಂಗತಿ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಬೇಕು. ಕಲಾವಿದರು ಒಗ್ಗಟ್ಟಾಗಿದ್ರೆ ಬಿಕ್ಕಟ್ಟು ಅನಿವಾರ್ಯ. ಕಲಾವಿದರು ತಮ್ಮ ಒಗ್ಗಟ್ಟಿನ ಮೂಲಕ ತಮ್ಮ ಬೇಡಿಕೆಯನ್ನ ಪಡೆಯಬೇಕೆಲ್ಲ. ನಾವು ಒಗ್ಗಟ್ಟು ಇಲ್ಲದೆ ಹೋದ್ರೆ ಸರ್ಕಾರದಿಂದಾಗಲಿ ಸಮಾಜದಿಂದಾಗಲಿ ನಾವು ಯಾವುದೇ ಮಾನ್ಯತೆಯನ್ನ, ಗೌರವನ್ನ, ಅನುಭೂತಿಗಳನ್ನ, ಸೌಲಭ್ಯಗಳನ್ನ ಪಡೆಯೋಕೆ ಸಾಧ್ಯವಿಲ್ಲ. ಆ ನಿಟ್ಟಿನಲ್ಲಿ ಈ ರಾಜಣ್ಣವರ ಕಲಾ ಸಂಸ್ಥೆ ತಾವೆಲ್ಲರೂ ಕೈಗೂಡಿಸಿ ನಮ್ಮ ಕಲಾವಿದರ ಬೇಡಿಕೆಗಳ ಬಗ್ಗೆ ಸರ್ಕಾರ ಗಮನಕ್ಕೆ ತರೋಣ. ಅದರ ಮೂಲಕ ಕಲಾವಿದರ ನೋವು ನಲಿವುಗಳನ್ನ ನಾವು ಸ್ಪಂದಿಸುವ ಮೂಲಕ ಅವರ ಬೇಡಿಕೆಗಳನ್ನ, ಅವರ ಸೌಲಭ್ಯಗಳನ್ನ ಇನ್ನೂ ಹೆಚ್ಚೆಚ್ಚು ನಾವು ಸಿಗೋದಕ್ಕೆ ಪಡೆಯೋದಕ್ಕೆ ನಾವೆಲ್ಲರೂ ಅವಕಾಶವಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೈಗೂಡಿಸೋಣ ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸಿ ಕಲೆ ಉಳಿಬೇಕು, ಬೆಳಿಬೇಕು ಅಂದ್ರೆ ಮತ್ತೆ ನಾವೆಲ್ಲರೂ ಕೈಗೂಡಿಸಬೇಕು. ಕಲಾವಿದರು, ಕಲಾ ಪೋಷಕರು, ಕಲಾವಂತರು, ಸರ್ಕಾರ, ಸಮಾಜ, ಸಂಘ ಸಂಸ್ಥೆಗಳು ಎಲ್ಲರೂ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ. ಆ ಚಿಂತನೆಯಿಂದ ನಾವೆಲ್ಲ ಸಾಗೋಣ. ಈ ಜಾನಪದ ಕಲೆಯನ್ನ ಉಳಿಸಿ ಬೆಳೆಸೋದ್ರ ಮೂಲಕ ಅದರ ಅಸ್ತಿತ್ವವನ್ನ, ಘನತೆಯನ್ನ ನಾವೆಲ್ಲರೂ ಕಾಪಾಡೋಣ ಅಂತಕ್ಕಂಥ ಗ್ರಾಮೀಣ ಭಾಗದ ಒಂದು ಕಲೆಯನ್ನ ಆಸ್ವಾದಿಸುತ್ತಾ ನಾನು ಮುಂದುವರಿಸಿಕೊಂಡು ಬಂದಿದ್ದೇನೆ. ಹಾಗೆ ನ್ಯಾಮತಿ ಭಾಗದಲ್ಲಿ ನಡೆಯತಕ್ಕಂಥ ನಮ್ಮ ಭಾಗದಲ್ಲಿ ಕೋಲಾಟ ಮತ್ತೆ ಭಜನೆ ಬಹಳಷ್ಟು ಮುಂಚೂಣಿಯಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರದಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ, ನಮ್ಮ ಭಾಗದ ಒಂದು ಕಲೆಯನ್ನ ನಾವು ಇನ್ನುಳಿದಿರ್ತಕ್ಕಂಥ ವಿಚಾರಧಾರೆಗಳನ್ನ ನಾವು ಮುಂದುವರಿಸ್ಕೊಂಡು ಬರ್ತಾ, ಹಾಗೆ ಕರ್ಕೊಂಡು ಮಡಿವಾಳಪ್ಪನವರ ಒಂದು ತತ್ವವನ್ನ ನಾನು ಈಗ ಗಮನಿಸ್ತಾ ಇದ್ದೇನೆ, ನೆನಪಿಸ್ಕೊಳ್ತಿದ್ದೇನೆ. ಚಿಂತಿ ನಿನೆ ಹತ್ತಿದೆ ಮಾಯದ ಭ್ರಾಂತಿ, ಸಂಸಾರವೆಂಬುದನ್ನು ಸಂತಿ, ಅದರೊಳಗೆ ಬಂದು ನೀ ಕುಂತಿ, ಅದು ಕಾಣದ ಕೂರನ್ನು ತಿಂತಿ, ದಿನ ದಿನಕ್ಕೂ ಕಡಿಮೆ ಕಾಲ ಕೊಂತಿ, ನೀ ಮುಕ್ತನಾಗಬೇಕಂತಿ, ಇಡು ಶಾಂತಿ ಇಡು ಶಾಂತಿ, ಚಿನ್ಮಯ ರೂಪವು ತನ್ನೊಳಗಿದ್ದು ಕಣ್ಣಿದ್ದೇಕೆ ಕುರುಡನಾಗುವೆ ಅನ್ನುವ ಮಾತಿನ ಅರ್ಥದಂತೆ ನಾವು ಇವತ್ತು ಯುವಕರಲ್ಲಿ ಬಹಳಷ್ಟು ಯುವಕರು ಇವತ್ತು ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ನಮ್ಮ ಭಾರತಕ್ಕಂತೂ ತುಂಬಾ ಜಾನಪದ ಕನ್ನಡ ಯುವಕರು ಇವತ್ತು ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಭಜನಾ ಸಂಘಗಳನ್ನ ಕಟ್ಟಿ ಬಹಳಷ್ಟು ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬಹಳಷ್ಟು ರಾಜ್ಯ ಮಟ್ಟದಲ್ಲಿ
ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ರು ಸಹ ಇಂದಿನ ದಿನಮಾನಗಳಲ್ಲಿ ಈ ಒಂದು ಜಾನಪದ ಕಲೆ ಅಂತಕ್ಕಂಥದ್ದು ಚಟಗಳಿಂದ ದೂರವಾಗ್ತಾ ಇದೆ. ಭಜನೆಯನ್ನು ಕಲಿತಕ್ಕಂಥ ವಿದ್ಯಾರ್ಥಿಗಳು, ಹುಡುಗರು ಇವತ್ತು ಚಟಗಳಿಗೆ ಬಲಿಯಾಗಿ ಕಲೆಯನ್ನ ಮುಚ್ಚಿಕೊಳ್ತಾ ಇದ್ದಾರೆ. ಹಾಗಾಗಿ ನಾನು ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಜೊತೆಗೂಡಿ ನಮ್ಮ ಭಾಗದಲ್ಲಿ ಜಾನಪದ ಕಲೆಗಳನ್ನ ಬೆಳೆಸಲಿಕ್ಕೆ ಮತ್ತೆ ಅದರ ಒಂದು ಉಳಿವಿಗೆ ನಾನು ಪ್ರಯತ್ನಿಸುತ್ತಿದ್ದೇನೆ ಅಂತ ಈ ಸಂದರ್ಭದಲ್ಲಿ ನೆನಪಿಸಿ ಮಾಡ್ಕೊಳ್ತಾ, ಹಾಗೆಯೇ ಇನ್ನೊಂದು ಮಡಿವಾಳಪ್ಪನವರ ಒಂದು ತತ್ವದ ನುಡಿಯನ್ನು ಹೇಳ್ತಾ, ಹುಟ್ಟಿ ನಿನಗಿರುವುದೊಂದು ಗೇಣು ಹೊಟ್ಟಿ, ಏನೇನು ಗಳಿಸಿ ನಿನ್ನಿಟ್ಟಿ, ಆ ಆಸೆಗೆ ಏಕೆ ಮೈ ಕೊಟ್ಟಿ, ಚೆನ್ನಾಗಿ ಕೇಳು ಮನ್ಮುಟ್ಟಿ, ಲೇ ಕೆಟ್ಟಿ ಹೆಣ್ಣು ಮಣ್ಣು ತನ್ನೊಳಗಿದ್ದರೆ ಸರ್ವನಾಶದ ಪಾಪದ ಮಟ್ಟಿ ಅನ್ನುವ ತತ್ವವನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ಜೈ ಕರ್ನಾಟಕ. ರಾಜ್ಯ ಮಟ್ಟದಲ್ಲಿ ಅಥವಾ ವಿವಿಧ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಸೋಪಾನ ಪದಕ ಬಹಳ ಬೆಲೆ ಐತಿ ಅಂತೇಳಿ ನಾವು ಕೇಳಿದ್ವಿ. ಅವ ಸೋಪಾನ ಪದಗಳು ನಶಿಸಿಬಿಟ್ಟವು. ಅವು ನಶಿಸಬಾರದು ಅಂತೇಳಿ ಅವತ್ತಿನ ಕಾಲಕ್ಕೆ ಸೋಪಾನ ಪದ ಬ್ಯಾಸರಾದಾಗ ಹೇಳಂತ ಹೆಣ್ಣು ಮಕ್ಕಳ ಪದ. ಸೋಪಾನ ಪದದೊಳಗೆ ಅಡಿಗೆ ಮಾಡೋದು, ಸೋಪಾನ ಪದ ಹೇಳ್ಕೊಂಡ್ರೆ ಬೀಸೋದು ಎಂತ ಪದ್ಧತಿ ಅವತ್ತಿತ್ತು. ಅವೆಲ್ಲ ನಶಿಸಿದಾಗ ಟಿವಿ ಮಾಧ್ಯಮದೊಳಗೆ ಟಿವಿ ಹಚ್ಚಿ ಕೂತ್ಕೊಂಡು ರೊಟ್ಟಿ ಮಾಡಂತವು. ಅವತ್ತು ಬಹಳ ಇಂಪ್ರೂವ್ ಆಗಿ ಹಾಡುಗಳು ಹೆಣ್ಣು ಮಕ್ಕಳ ಹಾಡು. ಆನಕ್ಕೆ ಉಲ್ಲಾಸ ನಕ್ಕೆ ಬದಿಯಲ್ಲ ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ ಮಗಳ, ತಾಯಿಯ ಮನೆಯು ಸ್ಥಿರವಲ್ಲ, ತಾಯಿಯ ಮನೆಯು ಸ್ಥಿರವಲ್ಲ. ಹೆಣ್ಣು ಮಕ್ಕಳು ಅನುಭವಂತ ಪದ ಮಕ್ಕಳಿಗೆ ಹಾಗಿಂತ ಉಳಿಸೋದು ಮಾಡೋದು. ಹಸರಂಗಿ ತೊಡಿಸೇನೆ ಹಾಲುಗಳಗ ಇಳಿಸೇನೆ, ಹಸರಂಗಿ ತೊಡಿಸೇನೆ ಹಾಲುಗಳಗ ಇಳಿಸೇನೆ, ಹಳ್ಳಕ ನೀರು ಬರುಬೇಡ, ಹಳ್ಳಕ ನೀರು ಬರುಬೇಡ, ನನ್ನ ಕಂದ ಬೆಳ್ಳಕ್ಕಿ ಹಿಂಡು ಬೆದುರಾವ, ಬೆಳ್ಳಕ್ಕಿ ಹಿಂಡು ಬೆದುರಾವ. ಹಿಂಗ ಜಾನಪದ ವೃತ್ತದಲ್ಲಿ ಮಕ್ಕಳು ಆಡಿಸಿ ಬೆಳೆಸಿದ್ರು ಅಂತ ಈ ಸೋಪಾನ ಜಾನಪದ ಇವು ವಿಜೃಂಭಣೆಯಿಂದ ನಮ್ಮ ರಾಜಣ್ಣವರು ನಡೆಸಿದ್ರು. ಇನ್ನು ಅನೇಕ ಕಾರ್ಯಕ್ರಮಗಳು ಜನರಿಂದ ಬಂದಂತಹ ಒಂದು ಪದವನ್ನ ಹಿಂದಿನಿಂದ ಜಾನಪದ, ಜನರ ಪದನೇ ಜಾನಪದ ಅಂತ ಹೇಳಿ ನಾವು ಅದನ್ನ ಹೇಳ್ತಾ ಬಂದಿದ್ದೀವಿ. ನಾವೆಲ್ಲ ಚಿಕ್ಕವರಿರುವಾಗ ಕನ್ನಡ ಶಾಲೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ವಿ. ಅವಾಗ ಒಂದು ಪೀರಿಯಡ್ ಮಾತ್ರ ನಮಗೆ ಸಂಗೀತ ಕಾರ್ಯಕ್ರಮ ಅಂತ ಇರ್ತಿತ್ತು. ಇವಾಗೆಲ್ಲ ಹುಡುಗರು ಸಂಗೀತ ಕ್ಲಾಸಿಗೆ ಹೋಗ್ತಾರೆ. ಬಟ್ ನಮಗೆ ಸಂಗೀತ ಕ್ಲಾಸ್ ಇದ್ದಾಗ ಜನಪದ ಅನ್ನೋದು ತುಂಬಾ ಖುಷಿ ಕೊಡ್ತಾ ಇತ್ತು. ಜನಪದದಲ್ಲಿ ಯಾವಾಗ ಗೊತ್ತು ನಿಮ್ಗೆಲ್ಲ ಯಾವುದು ಮುಂಗೋಡಿ ಕೂಗ್ಯಾವೋ, ಮೂಡು ಪೆಪ್ಪೇರಿಯಾವೋ ಆ ಥರ ಹಾಡುಗಳು. ಆಮೇಲೆ ಮೂಡಲ್ ಉಣ್ಕಲ್ ಕೆರೆಯ ಮೂಡಲ್ ಉಣ್ಕಲ್ ಕೆರೆ ನೋಡೋ ಗೊಂದೈ ಹೋಗ ಮುಡಿ ದತ್ತಾನಿ ಚಂದಿರಾಮ, ಈ ಥರ ಹಾಡುಗಳನ್ನೆಲ್ಲ ಮಕ್ಕಳ ಹತ್ರ ಹಾಡಿಸ್ತಾ ಇದ್ರು. ನಾವು ತುಂಬಾ ಖುಷಿಯಾಗಿ ಆ ಹಾಡನ್ನ ಕೇಳ್ತಾ ಇದ್ವಿ. ಪ್ರತಿಯೊಂದು ಹಾಡಲ್ಲೂ ಅರ್ಥ ಇರುತ್ತೆ. ಅದು ನಮ್ಮ ಬದುಕಿಗೆ ಪೂರಕವಾಗಿರುತ್ತೆ. ನಮ್ಮ ನಾಡಿನ ಸಂಸ್ಕಾರ ಸಂಸ್ಕೃತಿಯ ಸತ್ವ ಅಡಗಿರುವುದು ಈ ಜನಪದದ ಮೇಲೆ. ಮುಂದಿನ ಯುವ ಪೀಳಿಗೆಗೆ ಇದು ಅರ್ಥ ಆಗ್ಬೇಕಾದ್ರೆ ನಾವು ಜಾನಪದ ಮೇಳ ಇದರಲ್ಲಿರೋ ಎಲ್ಲಾ ಒಂದು ಕಲೆಗಾರರನ್ನ ನಾವು ಪ್ರೋತ್ಸಾಹ ನೀಡುವ ಮೂಲಕ ಅವರ ಉತ್ಸುಕತೆಯನ್ನ ಹೆಚ್ಚಿಸಬೇಕು, ಪ್ರೋತ್ಸಾಹ ನೀಡಬೇಕು. ನಮ್ಮ ಸರ್ ಬಸವರಾಜ್ ಸರ್ ತುಂಬಾ ಅರ್ಥಗರ್ಭಿತವಾಗಿ ಗಂಟೆ ಕಾಲ ತುಂಬಾ ಚೆನ್ನಾಗಿ ಮಾತಾಡೋದು. ಎಷ್ಟೊಂದು ಅರ್ಥ ಇದೆ, ಪ್ರತಿಯೊಂದು ಪದದಲ್ಲೂ ಅರ್ಥ ಇದೆ ಅವರು ಹೇಳೋ ಪದದಲ್ಲಿ. ಅಂಗೈಯಾರು ಬೆಣ್ಣೆ ಇದ್ದು ತುಪ್ಪ ಕೊಡ್ತಾ ಹೋಗ್ತೀವಿ ನಾವು. ನಮ್ಮ ದಾವಣಗೆರೆಯಲ್ಲೇ ಇದ್ದಾರೆ. ಅದು ಪ್ರೋತ್ಸಾಹ ಕೊಡುವಂತಹ ನಮ್ಮ NS ರಾಜು ಅವರು ಎಲ್ಲ ಗ್ರಾಮೀಣ ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂತಹ ವ್ಯಕ್ತಿ ನಮ್ಮ ರಾಜಣ್ಣವರಿದ್ದಾರೆ. ಅವರು ಎಷ್ಟು ಸರಳವಾಗಿದ್ದಾರೆ ನೋಡಿ, ಸಿಂಪಲ್ ಆಗಿ ಸರಳವಾಗಿ ಎಲೆಮರೆ ಕಾಯ್ತಾರ ಇದ್ದಾರೆ. ಎಲ್ಲೋ ಒಬ್ರು ಬಿಲ್ಡಪ್ ಕೊಡಲ್ಲ,